ಭಾರತದಲ್ಲಿ ಕ್ರಿಕೆಟ್ ಅಂದರೆ ಬರೀ ಕ್ರೀಡೆ ಅಲ್ಲ ಗುರು, ಇದೊಂದು ಧರ್ಮ. ಇಲ್ಲಿ ಕ್ರಿಕೆಟ್ಗಿರೋಷ್ಟು ಕ್ರೇಜು ಬೇರೆ ಯಾವ ಕ್ರೀಡೆಗೂ ಇಲ್ಲ. ಆದರೂ ಕೂಡ ಇಲ್ಲಿನ ಕ್ರಿಕೆಟ್ ಸ್ಟೇಡಿಯಂಗಳು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇಂಗ್ಲೆಂಡ್ ದೇಶದ ಸ್ಟೇಡಿಯಂಗಳಿಗೆ ಕಂಪೇರ್ ಮಾಡಿದರೆ ತುಸು ಕಡಿಮೆ ಆಸನ ವ್ಯವಸ್ಥೆ ಇರುವ ಸ್ಟೇಡಿಯಂಗಳನ್ನು ನಾವಿಲ್ಲಿ ಹೆಚ್ಚಾಗಿ ನೋಡ್ತೀವಿ. 2021ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂನ ಉದ್ಘಾಟನೆ ಮಾಡ್ತಾರೆ. ಸುಮಾರು 1,30,000 ಇಲ್ಲಿನ ಆಸನ ವ್ಯವಸ್ಥೆ ಇದೆ. ಕ್ರೀಡಾಂಗಣ ಕೂಡ ಬಹಳಷ್ಟು ಸುಸಜ್ಜಿತವಾಗಿದ್ದು ಉತ್ತಮ ತಂತ್ರಜ್ಞಾನ ವ್ಯವಸ್ಥೆಯನ್ನು ಹೊಂದಿದೆ. ಈಗ ದೇಶದ 2ನೇ ಅತಿದೊಡ್ಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಮ್ಮ ಬೆಂಗಳೂರಿನಲ್ಲಿ ಆನೇಕಲ್ ಬಳಿಯ ಸೂರ್ಯನಗರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಬೆಂಗಳೂರಲ್ಲಿ ಆಲ್ರೆಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ಅಲ್ವಾ, ಬೇರೆ ಸ್ಟೇಡಿಯಂ ಬೇಕಾ ಅಂದರೆ ಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಒಂಥರ ನಮಗೆ ಎಮೋಷನ್ ಗುರು. ನಮ್ಮ RCB ಅಭಿಮಾನಿಗಳ ನೋವು, ನಲಿವು, ಸೋಲು, ಗೆಲುವು, ಖುಷಿ, ದುಃಖ ಅದೆಷ್ಟೋ ಭಾವನೆಗಳು ಇಲ್ಲಿವೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಚಿಕ್ಕ ಸ್ಟೇಡಿಯಂ. ಇಲ್ಲಿನ ಆಸನ ವ್ಯವಸ್ಥೆ ಸುಮಾರು 30,000 ರಿಂದ 35,000. ಸ್ಟೇಡಿಯಂ ಸಿಟಿ ಮಧ್ಯಭಾಗದಲ್ಲಿರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕಷ್ಟನೇ. ಇನ್ನು ಲಾಸ್ಟ್ ಇಯರು RCB ಸೆಲೆಬ್ರೇಷನ್ ಈವೆಂಟ್ನಲ್ಲಾದ ದುರಂತ ಎಲ್ರಿಗೂ ಗೊತ್ತೇ ಇದೆ. ಕಾಲ್ತುಳಿತದಿಂದ ನಾವು 11 RCB ಅಭಿಮಾನಿಗಳನ್ನ ಕಳ್ಕೋಬೇಕಾಯಿತು. ಆದ್ದರಿಂದ ಇದನ್ನೆಲ್ಲ ಮನಗಂಡ ಸರ್ಕಾರ ನಗರದ ಹೊರವಲಯದಲ್ಲಿ ಒಂದು ಬೃಹತ್ ಹಾಗೂ ಸುಸಜ್ಜಿತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಕಟ್ಟೋದಕ್ಕೆ ಕೈ ಹಾಕಿದೆ. ಇದರ ಶಂಕುಸ್ಥಾಪನೆಯನ್ನು CM ಸಿದ್ದರಾಮಯ್ಯ ಅವರು ನೆರವೇರಿಸಿದರು. ಈ ಒಂದು ಸ್ಟೇಡಿಯಂ ಸುಮಾರು 80,000ಗಳಷ್ಟು ಆಸನ ವ್ಯವಸ್ಥೆಯನ್ನು ಹೊಂದಿದ್ದು ಸುಮಾರು 100 ಎಕರೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದರ ನಿರ್ಮಾಣ ವೆಚ್ಚ 943 ಕೋಟಿ ಅಂತ ಅಂದಾಜಿಸಲಾಗಿದೆ. ಈ ಸ್ಟೇಡಿಯಂ ನಿರ್ಮಾಣ ಆದರೆ ಅಹಮದಾಬಾದ್ ನಂತರ ಅತಿದೊಡ್ಡ ಸ್ಟೇಡಿಯಂ ಎಂಬ ಖ್ಯಾತಿಯನ್ನು ಪಡ್ಕೊಳ್ಳುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.